ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಇವತ್ತು ಭಾನುವಾರದ ಮಿನಿ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಚಾರದಲ್ಲಿ ಇವತ್ತಿಂದ ಒಂದೊಂದು ಮಾಹಿತಿ ಕೊಡೋಣ ಅಂತ ಒಂದು ಮಿನಿ ಲಾಗಲ್ಲಿ. ಇವತ್ತಿನ ವಿಚಾರದಲ್ಲಿ ಮದ್ದು ಹಾಕೋದ್ರ ಬಗ್ಗೆ ಯಾರಿಗೆಲ್ಲ ಗೊತ್ತಿದೆ ಖಂಡಿತ ಕಮೆಂಟ್ ಮಾಡಿ. ಸಾಮಾನ್ಯವಾಗಿ ನಾವು ನಮ್ಮ ಹೊಟ್ಟೆ ಒಳಗಡೆ ಯಾವ ರೂಪದಲ್ಲಿ ಆಹಾರ ಸೇರುತ್ತೆ, ನೀರಿನ ರೂಪದಲ್ಲಾಗಿರ್ಬೋದು, ಅಗದು ತಿನ್ನೋದ್ರಲ್ಲಾಗಿರ್ಬೋದು, ಫ್ರೂಟ್ಸ್ಗಳಲ್ಲಾಗಿರ್ಬೋದು, ಯಾವ ರೂಪದಲ್ಲಿ ಅದು ನಮ್ಮ ದೇಹಕ್ಕೆ ಸೇರುತ್ತೋ ಗೊತ್ತಿಲ್ಲ. ಕೆಲವೊಬ್ಬರು ಮನೆತನಗಳಲ್ಲಿ ಆ ಮದ್ದು ಹಾಕೋದು ನಡ್ಕೊಂಡು ಬಂದಿದೆ ಕೆಲವೊಂದು ಪದ್ಧತಿಗಳು ಅಂತ ಹೇಳ್ತಾರೆ. ಅದು ಖಂಡಿತ ಒಳ್ಳೆಯದಾಗೋದಿಲ್ಲ. ಈ ಮದ್ದೇನಾದರೂ ಹೊಟ್ಟೆಗೆ ಸೇರಿದ್ರೆ ಹೊಟ್ಟೆ ಊದ್ಕೊಳ್ಳೋದು, ಬೇದಿ ಆಗೋದು, ವಾಂತಿ ಆಗೋದು, ತಲೆ ಸುತ್ತು ಬರೋದು ಎಲ್ಲ ಆಗುತ್ತೆ. ನಾವು ಯಾವುದೇ ಮೆಡಿಷನ್ ತಗೊಂಡ್ರು ಇದನ್ನು ತೆಗೆಯೋಸೋಕ್ಕಾಗೋದಿಲ್ಲ. ಇದು ನಾಟಿ ಔಷಧಿಯಿಂದ ಮಾತ್ರ ಈ ಒಂದು ಮದ್ದನ್ನು ಹೊರಗಡೆ ತೆಗಿಬೋದು. ಇದ್ರ ಜೊತೆಗೆ ಮದ್ದನ್ನು ಹಾಕೋದು ಹೇಗೆ ಪರೀಕ್ಷೆ ಮಾಡೋದು ಅಂತಂದರೆ, ಕೆಲವರು ನುಗ್ಗೆ ಸೊಪ್ಪಿನ ರಸನ ಹಂಗೈಗೆ ಬಿಡ್ತಾರೆ. ಆ ಥರ ಮಾಡಬಾರ್ದು. ಬಾಡಿ ಹೀಟ್ ಆಗಿದ್ರೂ ನುಗ್ಗೆ ಸೊಪ್ಪಿನ ರಸ ಹಂಗೈಗೆ ಬಿಟ್ಟಾಗ ಅದು ಮೊಸರು ಥರ ಎತ್ಕೊಳ್ಳುತ್ತೆ. ಅದರ ಬದಲಿಗೆ ಒಂದು ಚಮಚ ಹುರುಳಿಕಾಳನ್ನು ತಗೊಳ್ಳಿ. ಸ್ವಲ್ಪ ಯಾವುದಕ್ಕಾದ್ರೂ ಒಂದು ವೇಸ್ಟ್ ಬಾಟ್ಲಿಗೆ ಯೂರಿನ್ ಪಾಸ್ ಮಾಡ್ಕೊಳ್ಳಿ. ಆ ಯೂರಿನ್ಗೆ ಹುರುಳಿಕಾಳನ್ನು ನೆನೆ ಹಾಕಿದ್ರೆ ಬೆಳಗ್ಗೆ ಎದ್ದು ನೋಡ್ಬೋದು, ಆವಾಗ ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ ಹುರುಳಿಕಾಳು ಬ್ಲ್ಯಾಕ್ ಆಗಿತ್ತು ಅಂದರೆ ಮದ್ದು ಹಾಕಿದ್ದಾರೆ ಅಂತ. ಹುರುಳಿಕಾಳು ಏನು ಹಾಕ್ದಿರ ಹಾಗೆ ಚೆನ್ನಾಗಿದೆ ಅಂತಂದರೆ ಮದ್ದು ಹಾಕಿಲ್ಲ ಅಂತ. ಮದ್ದು ಹಾಕಿದ್ರೆ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ? ಹೊಟ್ಟೆ ನೋವು ಬರೋದು, ಆಮೇಲೆ ಕೆಲವೊಂದು ಆಪ್ರೇಷನ್ಗಳನ್ನ ಮಾಡೋ ಸ್ಟೇಜ್ ತೊಗೊಂಡೋಗುತ್ತೆ. ಮದ್ದು ಹೊಟ್ಟೆ ಒಳಗಡೆ ಸೇರಿದಾಗ ಆ ಮದ್ದು ಹಾಕಿರೋ ಫುಡ್ಡು ಜೀರ್ಣ ಆಗಿರೋದಿಲ್ಲ. ಅದ್ರ ಮೇಲೆ ಕೂದಲು ಬೆಳೆದಿರುತ್ತೆ. ಕೂದಲು ಬೆಳೆದಾಗ ಪ್ರಾಣಕ್ಕೆ ಕಂಟಕ. ಅದನ್ನು ಯಾರೂ ಸಹ ಅದರಿಂದ ಬಚಾವ್ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ಸಾವು ಸಹ ಹತ್ರ ಬರುತ್ತೆ ಅಂತಲೇ ಹೇಳ್ಬೋದು. ಕಡೆಗಣಿಸ್ಬಿಡಿ. ಊಟ ಸೇರ್ತಾ ಇಲ್ಲ, ವಾಂತಿ ಆಗ್ತಿದೆ, ಯಾವುದೇ ಮೆಡಿಷನ್ ತೊಗೊಂಡ್ರು ನನಗೆ ಇದೇ ಥರ ಆಗ್ತಾ ಇದೆ ಅಂತಂದರೆ ಒಂದು ಬಟ್ಲಿಗೆ ಯೂರಿನ್ ಪಾಸ್ ಮಾಡಿ, ಅದರೊಳಗಡೆ ಒಂದು ಚಮಚ ಹುರುಳಿಕಾಳು ನೆನೆ ಹಾಕಿ, ಒಂದು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ನೋಡಿ ಹುರುಳಿಕಾಳು ಏನಾದರೂ ಅಪ್ಪಿ ಫುಲ್ ಬ್ಲ್ಯಾಕ್ ಅಂತ ಆಗಿದ್ರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಹತ್ರದಲ್ಲಿ ಯಾವುದಾದ್ರೂ ಮದ್ದು ತೆಗಿಯೋ ಅಂಥ ನಾಟಿ ವೈದ್ಯರು ಇರ್ತಾರೆ, ಅವ್ರ ಹತ್ರ ಹೋಗಿ ಖಂಡಿತ ತೆಗೆಸಿ, ಖಂಡಿತ ಒಳ್ಳೆಯದಾಗುತ್ತೆ. ಕೆಲವೊಂದು ಪಥ್ಯಗಳನ್ನು ಪಾಲಿಸಬೇಕಾಗುತ್ತೆ ಮದ್ದನ್ನು ತೆಗೆದ ಮೇಲೆ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನಾಳೆ ಮಕ್ಕಳ ಬಗ್ಗೆ ಮಾತಾಡೋಣ ಅಂತ ಬಾಲಗ್ರಹ ಆದರೆ ಮಕ್ಕಳಿಗೆ ಹೇಗೆ ಅದರ ಒಂದು ಸಿಂಪ್ಟಮ್ಸ್ ಇರುತ್ತೆ, ಹೇಗೆ ಅದನ್ನು ಬಗೆಹರಿಸ್ಬೋದು ಅಂತ ನಾಳಿನ ವಿಚಾರದಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಲೆವೆಲ್ ಸಿಗ್ತೀನಿ.